ಸಿಖ್ ಸಮುದಾಯದ ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆ ಬಂದಿರುವಂತಹ ವಿಚಾರವಾಗಿ 4 RDX IED ಇಂದ ಬ್ಲಾಸ್ಟ್ ಮಾಡೋದಾಗಿ ಇಮೇಲ್ ರವಾನೆ ಆಗಿದೆ. ಬೆಂಗಳೂರಿನ ಹಲಸೂರು ಕೆರೆ ಬಳಿ ಇರುವಂತಹ ಗುರುದ್ವಾರ ಗುರುಸಿಂಗ್ ಸಭಾ ಗುರುದ್ವಾರಕ್ಕೆ ಬಂದಿದ್ದಂತಹ ಇಮೇಲ್ ಇದಾಗಿದೆ. ಗುರುದ್ವಾರದ ಬಾತ್ರೂಮ್ನಲ್ಲಿ ಬಾಂಬ್ ಇಟ್ಟಿದ್ದೇವೆ. ಬ್ರಾಹ್ಮಣ ವಿರೋಧಿ ಸಂಘಟನೆಯಿಂದ ಬಾಂಬ್ ಬೆದರಿಕೆ ಇಮೇಲ್ ರವಾನೆ ಆಗಿರುವಂತದ್ದು. ತಮಿಳುನಾಡಿನ ಸಂಘಟನೆಯೊಂದರಿಂದ ಇಮೇಲ್ ಬಂದಿದೆ. ರಾಜಗಿರಿ ಎಂಬಾತನ ಹೆಸರಲ್ಲಿ ಬಂದಿರುವಂತಹ ಬೆದರಿಕೆಯ ಮೇಲ್ 4 ದಿನಗಳ ಹಿಂದೆ ಗುರುದ್ವಾರಕ್ಕೆ ಬಂದಿತ್ತು. ಈ ಒಂದು ಬೆದರಿಕೆಯ ಮೇಲ್ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಸಿಖ್ ಸಮುದಾಯದ ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆಯ ಕರೆ ಬಂದಿರುವಂತದ್ದು. 4 RDX IED ಇಂದ ಬ್ಲಾಸ್ಟ್ ಮಾಡೋದಾಗಿ ಇಮೇಲ್ ಅನ್ನ ರವಾನೆ ಮಾಡಲಾಗಿದೆ. ಬೆಂಗಳೂರಿನ ಹಲಸೂರು ಕೆರೆ ಬಳಿ ಇರುವಂತಹ ಗುರುದ್ವಾರ ಗುರುಸಿಂಗ್ ಸಭಾ ಗುರುದ್ವಾರಕ್ಕೆ ಇಮೇಲ್ ರವಾನೆ ಆಗಿರುವಂತಹ ವಿಚಾರ. ಗುರುದ್ವಾರದ ಬಾತ್ರೂಮ್ನಲ್ಲಿ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ಮೇಲ್ ಬಂದಿದೆ. ಬ್ರಾಹ್ಮಣ ವಿರೋಧಿ ಸಂಘಟನೆಯಿಂದ ಬಾಂಬ್ ಬೆದರಿಕೆ ಬಂದಿರುವಂತದ್ದು. ತಮಿಳುನಾಡಿನ ಸಂಘಟನೆಯೊಂದರಿಂದ ಇಮೇಲ್ ರವಾನೆ ಆಗಿದೆ. ರಾಜಗಿರಿ ಎಂಬಾತನ ಹೆಸರಲ್ಲಿ ಬಂದಿರುವಂತಹ ಬೆದರಿಕೆಯ ಮೇಲ್ 4 ದಿನಗಳ ಹಿಂದೆ ಗುರುದ್ವಾರಕ್ಕೆ ಈ ಒಂದು ಬೆದರಿಕೆಯ ಮೇಲ್ ಬಂದಿರುವಂತದ್ದು. ಹಲಸೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮೇಲ್ ಬಂದಿರುವಂತಹ ದಿನಾಂಕ 4 ದಿನದ ಹಿಂದೆ ಬಂದಿರುವಂತಹ ಮೇಲ್. ಗುರುದ್ವಾರದ ಬಾತ್ರೂಮ್ನಲ್ಲಿ ಬಾಂಬ್ ಇಟ್ಟಿದ್ದೇವೆ ಅನ್ನುವಂತಹ ಬೆದರಿಕೆಯ ಮೇಲ್ ಬ್ರಾಹ್ಮಣ ವಿರೋಧಿ ಸಂಘಟನೆಯಿಂದ ಬಂದಿರುವಂತದ್ದು. ಹಲಸೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಾಜಗಿರಿ ಎಂಬಾತನ ಹೆಸರಲ್ಲಿ ಈ ಒಂದು ಬೆದರಿಕೆಯ ಮೇಲ್ ಬಂದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಬೆದರಿಕೆಯ ಮೇಲ್ ರವಾನೆ ಆಗಿದೆ, ತಮಿಳುನಾಡಿಂದ ಬಂದಿರುವಂತದ್ದು ಅನ್ನುವಂತಹ ಮಾಹಿತಿನೂ ಕೂಡ ಇದೆ. ಏನೆಲ್ಲ ಅಂಶಗಳು ಅದರಲ್ಲಿ ಮೆನ್ಷನ್ ಆಗಿರುವಂತದ್ದು, ಯಾಕಾಗಿ ಬಂದಿರಬಹುದು ಈ ಒಂದು ಮೇಲ್, ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಅಭಿಷೇಕ್. ಈಗಾಗಲೇ ಏನು ಹಲಸೂರು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸೈಬರ್ಗೆ ಆ ಒಂದು ಇಮೇಲ್ ಐಡಿಗಳನ್ನು ಕೊಟ್ಟು ಅದನ್ನ ವೆರಿಫಿಕೇಶನ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಹಿಂದೆ ಅಂದ್ರೆ ಹುಸಿ ಬಾಂಬ್ಗಳು ಬರ್ತಾ ಇತ್ತು, ಈ ಕಡೆ ಬಾಂಬ್ ಇಟ್ಟಿದೀವಿ ಅಂತ ಹೇಳಿ ಅವರ ಹೆಸರಾಗಿರಬಹುದು ಮತ್ತೆ ಏನೇ ಒಂದು ಡೀಟೇಲ್ಸ್ ಗಳನ್ನ ಕಳಿಸ್ತಾ ಇರಲಿಲ್ಲ. ಆದ್ರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಇಮೇಲ್ ನಲ್ಲಿ ಬ್ರಾಹ್ಮಣೇತರ ವಿರೋಧಿ ಅಂದ್ರೆ ಬ್ರಾಹ್ಮಣೇತರ ರಾಷ್ಟ್ರ ಸಮಿತಿ ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ಇದೊಂದು ಸಂಘಟನೆ 1944ರಲ್ಲಿ ಒಂದು ಪಕ್ಷ ಹುಟ್ಟಾಕುತ್ತೆ. ಅದರ ಉಪಸಂಘಟನೆ ಆಗಿರುವಂತಹ ಈ ಒಂದು ಸಂಘಟನೆಯ ಹೆಸರಿನಲ್ಲಿ ಈ ಒಂದು ಥ್ರೆಟ್ ಬಂದಿದೆ. ಅದರಲ್ಲೂ ಕೂಡ 4 RDX IED ಅಂದ್ರೆ ಸಾಕಷ್ಟು ಒಂದು ಎಕ್ಸ್ಪ್ಲೋಸಿವ್ ಅಂದ್ರೆ RDX ಅಂತ ಹೇಳಿದ್ರೆ ಪ್ರಾಯಶಃ ಎಲ್ಲವೂ ಕೂಡ ಅಂದ್ರೆ ಅರ್ಧ ಏರಿಯಾ ಬ್ಲಾಸ್ಟ್ ಆಗುವಂತಹ ರೀತಿಯಲ್ಲಿ ಆ ಒಂದು RDX ಪ್ರಭಾವ ಬೀರುತ್ತೆ. ಇಂತಹ RDX ಅನ್ನ 4 ಬಗೆಯ RDX ಗಳನ್ನ ನಾವು ವಾಶ್ರೂಮ್ ನಲ್ಲಿ ಇಟ್ಟಿದೀವಿ ಮತ್ತೆ ಇನ್ನಿತರ ವಿಭಾಗದ ಅಂದ್ರೆ ಇನ್ನಿತರ ಗುಪ್ತ ಸ್ಥಳದಲ್ಲಿ ಇಟ್ಟಿದೀವಿ ಅಂತ ಹೇಳಿ ಒಂದು ಇಮೇಲ್ ಎಲ್ಲ ಮಾಡ್ತಾ ಇರುವಂತದ್ದು. ಅದು ಕೂಡ 8 ಗಂಟೆಗಳಲ್ಲಿ ಇದು ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ ಅದನ್ನ ಸೂಚನೆಯನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಸದ್ಯ ಈ URL ನಂಬರ್ ಅನ್ನ ತೆಗೆದುಕೊಂಡಂತಹ ಸೈಬರ್ ಅಧಿಕಾರಿಗಳು ಅದು ಎಲ್ಲಿಂದ ಬಂದಿದೆ ಮತ್ತು ಯಾರು ಇದರ ಮೂಲ ಇದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು. ಗುರುದ್ವಾರದಲ್ಲಿ ಈ ರೀತಿಯಾದಂತಹ ಒಂದು ಥ್ರೆಟ್ ಬಂದಂತಹ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ಬಾಂಬ್ ಸ್ಕ್ವಾಡ್ ಆಗಿರಬಹುದು, ಡಾಗ್ ಸ್ಕ್ವಾಡ್ ಆಗಿರಬಹುದು ಹೋಗಿ ಪರಿಶೀಲನೆ ನಡೆಸ್ತಾರೆ. ಆದ್ರೆ ಆ ತರದ ಯಾವುದೇ ರೀತಿಯಾದಂತಹ ಬಾಂಬ್ಗಳು ಪತ್ತೆ ಆಗಿಲ್ಲ. ಆದ್ರೆ ಈ ಒಂದು ಅಂಶಗಳೇನಿದಾವೆ ಯಾವುದು ಕೂಡ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಹುಸಿ ಬಾಂಬ್ ಅಂತ ಹೇಳಿ. ಯಾಕಂದ್ರೆ ಅನೇಕ ಬಾರಿ ಇಮೇಲ್ಗಳನ್ನ ಮಾಡಿ ಅನೇಕ ಬಾರಿ ಸರ್ಚ್ಗಳು ಕೂಡ ಆಗುತ್ತೆ. ಆ ಸರ್ಚ್ನಲ್ಲಿ ಏನು ಇಲ್ಲದಂತಹ ಸಂದರ್ಭದಲ್ಲಿ ಹಠಾತ್ ಮತ್ತೊಂದು ಇಮೇಲ್ ಐಡಿ ಬಂದು ಅಲ್ಲಿ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಆಗ ನೆಗ್ಲೆಕ್ಟ್ ಮಾಡಿದ್ರೆ ಅದು ಬ್ಲಾಸ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ರೀತಿಯಾದಂತಹ ಮೈಂಡ್ ಸೆಟ್ಗಳನ್ನ ಕೆಲವು ಸಂಘಟನೆಗಳು ಇಟ್ಟುಕೊಂಡಿರುವಂತಹ ಒಂದು ಕಾರಣದಿಂದಾಗಿ ಪ್ರತಿಯೊಂದು ಬಂದಂತಹ ಅಂದ್ರೆ ಪ್ರತಿ ಬಾರಿಯೂ ಹುಸಿ ಬಾಂಬ್ ಬಂದಂತಹ ಕರೆ ಬಂದಂತಹ ಹಿನ್ನೆಲೆಯಲ್ಲಿ ಅದನ್ನ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಹಲಸೂರು ಗೇಟ್ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಸಂಘಟನೆಯನ್ನ ಮೆನ್ಷನ್ ಮಾಡಿದ್ದಾರೆ, ಬ್ರಾಹ್ಮಣೇತರ ರಾಷ್ಟ್ರ ಸಮಿತಿ ಅನ್ನುವಂತಹ ರೀತಿಯಲ್ಲಿ. ಅಂದ್ರೆ ಅದು ಈ ಒಂದು ಸಂಘಟನೆ ಏನಿದೆ ಆಂಟಿ ಬ್ರಾಹ್ಮಿನ್ಸ್ ಅಂತಾನೆ ಹೇಳ್ಬೋದಾಗಿದೆ. ಇದು ತಮಿಳುನಾಡಲ್ಲಿ ಹುಟ್ಟಿದಂತಹ ಒಂದು ಸಂಘಟನೆ ಆಗಿರುವಂತಹ ಕಾರಣದಿಂದಾಗಿ ತಮಿಳುನಾಡಲ್ಲಿ ಎಲ್ಲೆಲ್ಲಿ ಈ ಒಂದು ಸಂಘಟನೆ ಆಕ್ಟಿವ್ ಇದೆ ಅನ್ನುವಂತಹ ರೀತಿಯಲ್ಲಿ ಕೂಡ ಪೊಲೀಸರು ಸರ್ಚಿಂಗ್ ಆಪರೇಷನ್ಗಳನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಯಾಕಂದ್ರೆ ಉಳಿದ ಬಾಂಬ್ ಸ್ಫೋಟಗಳೇನಿದಾವೆ ಬೆದರಿಕೆ ಅದನ್ನು ಸಾಮಾನ್ಯ ಅನ್ಸ್ಬೋದು. ಈಗ ಸದ್ಯ ಇದರ ಒಂದು ಸರ್ಚಿಂಗ್ ಅನ್ನ ಮುಂದುವರಿಸಿದ್ದಾರೆ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.